ಹಳ್ಳಿಗಳಲ್ಲಿ ಅದರಲ್ಲೂ ಉತ್ತರ ಭಾರತದಲ್ಲಿ ನೃತ್ಯಗಾರ್ತಿಯನ್ನ ಕರೆಸಿ ನೃತ್ಯ ಮಾಡಿಸುವ ಪರಂಪರೆ ಇದೆ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪುರುಷರಿಗಷ್ಟೇ ಭಾಗವಹಿಸ್ತಾರೆ. ಹಾಗಾಗಿಯೇ ವೇದಿಕೆ ಮೇಲಿದ್ದ ನೃತ್ಯಗಾರ್ತಿಗೆ ಹಣ ಕೊಡುತ್ತಾ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ನೃತ್ಯ ಮಾಡ್ತಾ ಇದ್ದ ಬಾಲಕನಿಗೆ ಆತನ ತಂದೆ ಅಟ್ಟಾಡಿಸಿಕೊಂಡು ಹೊಡೆದಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವಕ ವೇದಿಕೆಯ ಕೆಳಗೆ ನಿಂತು ಎಲ್ಲರ ಮುಂದೆ ನೃತ್ಯಗಾರ್ತಿಗೆ ಹಣ ಕೊಡುತ್ತಾ ನೃತ್ಯ ಮಾಡ್ತಾ ಇದ್ದ. ಬಳಿಕ ಮತ್ತೆ ಆಕೆಗೆ ಹಣ ಕೊಡಲು ಎಣಿಸಲು ಹೋದಾಗ ತಂದೆಯಿಂದ ದೊಣ್ಣೆ ಏಟು ತಿಂದಿದ್ದಾನೆ. ಮಗನನ್ನ ನೋಡಿದ ತಂದೆ ಒಂದು ನಿಮಿಷವೂ ತಡ ಮಾಡದೆ ಕೋಲಿನಿಂದ ಹೊಡೆದಿದ್ದಾರೆ. ತಂದೆ ಮಗನ ಮೇಲೆ ಹಲ್ಲೆ ನಡೆಸುತ್ತಲೇ ಇದ್ದರು. ಹಣ ವ್ಯರ್ಥ ಮಾಡಿದ್ದಕ್ಕಾಗಿ ಗದರಿಸ್ತಾ ಇದ್ರು. ಕೆಲವು ಪ್ರೇಕ್ಷಕರು ಮಧ್ಯ ಪ್ರವೇಶಿಸಲು ಯತ್ನಿಸಿದ್ರು. ಆದರೆ ಇತರರು ಘಟನೆಯನ್ನ ರೆಕಾರ್ಡ್ ಮಾಡಿದ್ರು. ಕೆಲವರು ತಂದೆಯ ಪರವಾಗಿ ನಿಂತು ವೇದಿಕೆ ಪ್ರದರ್ಶನಗಳಲ್ಲಿ ಹಣವನ್ನ ವ್ಯರ್ಥ ಮಾಡುವುದು ಅನಗತ್ಯ ದುಂದುಗಾರಿಕೆ ಎಂದು ಹೇಳಿದ್ದಾರೆ. ಇನ್ನು ಕೆಲವರು ಇದನ್ನ ತಮಾಷೆಗಾಗಿ ತೆಗೆದುಕೊಂಡಿದ್ದಾರೆ. ಶಿಸ್ತನ್ನ ಕಲಿಸಲು ಹಿಂಸೆ ಸರಿಯಾದ ಮಾರ್ಗವಲ್ಲ ಎಂದು ವಾದಿಸುತ್ತಾರೆ. ಚರ್ಚೆ ಮುಂದುವರೆದಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆ ಸಾಂಸ್ಕೃತಿಕ ಮೌಲ್ಯಗಳು, ಪೋಷಕರ ಶೈಲಿಗಳು ಮತ್ತು ಆರ್ಥಿಕ ಜವಾಬ್ದಾರಿಯ ಬಗ್ಗೆ ಕಾಮೆಂಟ್ಗಳಿಂದ ತುಂಬಿದೆ. ಈ ವಿಡಿಯೋದಲ್ಲಿರುವ ಬಾಲಕನ ವಿಚಾರದಲ್ಲಿ ಅವನ ಸಂತೋಷವು ಅತ್ಯಲ್ಪವಾಗಿತ್ತು. ಆದರೆ ಇನ್ನಾದರೂ ಜೀವನದಲ್ಲಿ ಗಂಭೀರತೆಯನ್ನು ಅಳವಡಿಸಿಕೊಳ್ಳಬಹುದು ಎಂದು ನಂಬಲಾಗಿದೆ. ಒಟ್ಟಿನಲ್ಲಿ ಆತ ತನ್ನ ತಂದೆಯಿಂದ ಏಟನ್ನ ತಿಂದಿದ್ದಾನೆ. ವೇದಿಕೆಯ ಮೇಲಿದ್ದ ನೃತ್ಯಗಾರ್ತಿಗೆ ಹಣ ಕೊಡುತ್ತಾ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ನೃತ್ಯ ಮಾಡ್ತಾ ಇದ್ದ ಬಾಲಕನಿಗೆ ಆತನ ತಂದೆ ಅಟ್ಟಾಡಿಸಿಕೊಂಡು ಹೊಡೆದಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿರುವಂಥದ್ದು. ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವಕ ವೇದಿಕೆಯ ಕೆಳಗೆ ನಿಂತಿದ್ದಾನೆ. ವೇದಿಕೆಯ ಮೇಲೆ ನೃತ್ಯ ಮಾಡ್ತಾ ಇರುವಂತಹ ಹುಡುಗಿ ನೃತ್ಯಗಾರ್ತಿಗೆ ಹಣವನ್ನ ಕೊಡುತ್ತಾ ನೃತ್ಯ ಮಾಡ್ತಾ ಇದ್ದ ಬಳಿಕ ಮತ್ತೆ ಆಕೆಗೆ ಹಣವನ್ನ ಕೊಡಲು ಹೋಗಿದ್ದಾನೆ. ಅಂದ್ರೆ ಒಂದು ಬಾರಿ ಕೊಟ್ಟು ಮತ್ತೊಂದು ಬಾರಿ ಹಣವನ್ನ ಕೊಡಲು ಮುಂದಾಗಿದ್ದಾನೆ. ಆಗ ತಂದೆ ಅದನ್ನ ನೋಡಿ ದೊಣ್ಣೆಯಿಂದ ಆತನಿಗೆ ಹೊಡೆದಿರುವಂತಹ ಘಟನೆ ನಡೆದಿದೆ. ನಮ್ಮ ಮಗನನ್ನ ನೋಡಿದ ತಂದೆ ಒಂದು ನಿಮಿಷವೂ ಕೂಡ ತಡ ಮಾಡಿಲ್ಲ. ಯಾಕಂದ್ರೆ ದುಂದು ವೆಚ್ಚ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ತಂದೆಯ, ಅಂದ್ರೆ ಆ ಹಣ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನುವಂಥದ್ದು ಆ ತಂದೆಗೆ ಮಾತ್ರ ಗೊತ್ತಿರುತ್ತೆ. ಮಗ ಈ ರೀತಿ ಆ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ರೆ ಎಂಥ ತಂದೆಗೂ ಕೂಡ ಆ ಒಂದು ಸನ್ನಿವೇಶ ಏನಿರುತ್ತೆ ಕೋಪ ಬರುವಂತ ಸನ್ನಿವೇಶವಾಗಿರುತ್ತೆ. ಅದೇ ರೀತಿ ಈ ತಂದೆಯೂ ಕೂಡ ವರ್ತಿಸಿದ್ದಾರೆ. ಅಂದ್ರೆ ಮಗನಿಗೆ ದೊಣ್ಣೆಯಿಂದ ಏಟನ್ನ ಕೊಟ್ಟಿರುವಂತದ್ದು. ಇನ್ನು ಕೆಲವರು ಪ್ರೇಕ್ಷಕರು ಮಧ್ಯ ಪ್ರವೇಶಿಸಲು ಈ ವಿಡಿಯೋದಲ್ಲಿ ಪ್ರಯತ್ನಿಸಿದ್ದಾರೆ. ಇತರರು ಈ ಘಟನೆಯನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಘಟನೆಗೆ ಪರ ಹಾಗೂ ವಿರೋಧ ಚರ್ಚೆಗಳಿದೆ. ಅಂದ್ರೆ ಕೆಲವರು ತಂದೆಯ ಪರವಾಗಿ ನಿಂತು ವೇದಿಕೆ ಪ್ರದರ್ಶನಗಳಲ್ಲಿ ಹಣವನ್ನ ವ್ಯರ್ಥ ಮಾಡುವುದು ಅನಗತ್ಯ ಅಂತ ಹೇಳಿರುವಂತದ್ದು. ಮತ್ತು ಕೆಲವರು ಇದನ್ನ ತಮಾಷೆಗಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು ಶಿಸ್ತನ್ನ ಕಲಿಸಲು ಹಿಂಸೆ ಸರಿಯಾದಂತಹ ಮಾರ್ಗವಲ್ಲ ಅಂತ ವಾದಿಸಿದ್ದಾರೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಏನಿದೆ ಅದು ಚರ್ಚೆಗೆ ಗ್ರಾಸವಾಗಿದೆ.